ಸರಣಿ ಕೊಲೆಗಳಿಗೆ ಸುದ್ದಿ ಆಗ್ತಾ ಇರುವ ಕೆನಡಾದಲ್ಲಿ ಕನ್ನಡಿಗನೋರ್ವನ ಬರ್ಬರ ಹತ್ಯೆಯಾಗಿದೆ. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತ ಕನ್ನಡಿಗನ ಮೇಲೆ ದುಷ್ಕರ್ಮಿಗಳು ಇದ್ದಕ್ಕಿದ್ದ ಹಾಗೆ ಗುಂಡಿನ ದಾಳಿ ಮಾಡಿದ್ದಾರೆ. ತನ್ನ ಪಾಡಿಗೆ ಕೆಲಸ ಮಾಡಿಕೊಂಡಿದ್ದಂತ ಚಂದನ್ ಸಾವಿನ ಸುದ್ದಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟುವಂತೆ ಮಾಡಿದೆ. ಕೆನಡಾದಲ್ಲಿ ಗುಂಡಿಕ್ಕಿ ಕನ್ನಡಿಗನ ಬರ್ಬರ ಹತ್ಯೆ. ನೆಲಮಂಗಲ ಮೂಲದ ಚಂದನ್ ಸಾವು ಪೋಷಕರ ಆಕ್ರಂದನ. ಕೆನಡಾದಲ್ಲಿ ಭಾರತೀಯರ ಮೇಲಿನ ದಾಳಿ ಮುಂದುವರೆದಿದೆ. ಈ ಬಾರಿ ದುಷ್ಕರ್ಮಿಗಳು ಕನ್ನಡಿಗನನ್ನ ಟಾರ್ಗೆಟ್ ಮಾಡಿದ್ದಾರೆ. ಕೆನಡಾದ ಟೊರೊಂಟೊದ ರೆಕ್ಸ್ಡೇಲ್ ಬುಲೆವಾರ್ಡ್ನ ವುಡ್ಪೈನ್ ಮಾಲ್ ಮುಂಭಾಗದಲ್ಲೇ ಶೂಟೌಟ್ ನಡೆದಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ 37 ವರ್ಷದ ಚಂದನ್ ಕುಮಾರ್ ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ರು. ಆದರೆ ಶನಿವಾರ ತಮ್ಮ ಕಾರಿನಲ್ಲಿ ತೆರಳುತ್ತಿದ್ದ ಚಂದನ್ ಕುಮಾರ್ ವುಡ್ಪೈನ್ ಮಾಲ್ ಬಳಿ ಬರ್ತಾ ಇದ್ದಂತೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿನ ಸುರಿಮಳೆಗೈದಿದ್ದಾರೆ. ಡ್ರೈವರ್ ಸೀಟ್ ಕಡೆಗೆ ಗುರಿ ಇಟ್ಟಿದ್ದ ದುಷ್ಕರ್ಮಿಗಳು ಚಂದನ್ ಕುಮಾರ್ನನ್ನ ಅಮಾನವೀಯವಾಗಿ ಕಗ್ಗೊಲೆ ಮಾಡಿದ್ದಾರೆ. ಫೈರಿಂಗ್ನ ತೀವ್ರತೆಗೆ ಚಂದನ್ ಕುಮಾರ್ ದೇಹ ಗುರುತೇ ಸಿಗದಷ್ಟು ಛಿದ್ರವಾಗಿದೆ. 6 ವರ್ಷದಿಂದ L&T ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಚಂದನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಹತ್ಯೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಚಂದನ್ ತಂದೆ ನಂದನ್ ಕುಮಾರ್ಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಮಗನ ಮದುವೆ ಕನಸು ಕಾಣ್ತಿದ್ದ ಪೋಷಕರಿಗೆ ಸಾವಿನ ಸುದ್ದಿ ಬರಸಿಡಿಲಿನಂತೆ ಎರಗಿದೆ. ಇದೀಗ ಮಗನ ಮೃತದೇಹವನ್ನಾದರೂ ತಾಯ್ನಾಡಿಗೆ ತರಲು ಸರ್ಕಾರ ನೆರವಾಗಬೇಕು ಅಂತ ಅಂಗಲಾಚ್ತಿದ್ದಾರೆ. ಬಹಳ ದುಃಖವಾಗ್ತದೆ ಸರ್. ಇದು ಅನಿರೀಕ್ಷಿತ. ನಾವು ಅನ್ಕೊಂಡಿರ್ಲಿಲ್ಲ ಈ ತರ ಆಗ್ತದೆ ಅಂತಂದ. ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಾಕಪ್ಪ 6 ವರ್ಷ 7 ವರ್ಷ ಇದೆಯಾ, ಬಂದ್ಬಿಡು ಅಂತ ಹೇಳ್ತಾನೆ. ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ. ಅಷ್ಟು ಮಾತ್ರ ಅವನು ಹೇಳ್ತಾ ಇದ್ದ ಹೊರತಾಗಿ ಇನ್ನೇನಲ್ಲಿ ಅಲ್ಲಿ ಸೋಷಿಯಲ್ ಸರ್ವಿಸ್ ಜಾಸ್ತಿ ಮಾಡ್ತಾ ಇದ್ದ. ಅಲ್ಲಿ ಪರಿಚಯದಿಂದ ಇದ್ನೋ ಏನೋ ಒಂದು ನನಗೆ ಅನಿಸ್ತದೆ. ನನಗೆ ಅಲ್ಲಿಗಿಂತ ಇಲ್ಲಿಗೆ ತಂದ್ರೆ ನಮ್ಮ ಮಾತೃಭೂಮಿಯಲ್ಲಿ ತಂದು ಅಂತ್ಯ ಸಂಸ್ಕಾರ ಮಾಡಬೇಕು ನನ್ನ ಆಸೆ. ಹೇಳಿದ್ದೀನಿ, ನಮ್ಮ ಭಾವನೆಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ ಅಂತ ಹೇಳವರೇ. ಮಂಜುನಾಥ್, TV9 ನೆಲಮಂಗಲ.